ಹುಮ್ನಾಬಾದ್ ಪಟ್ಟಣದಲ್ಲಿ ಶ್ರೀ ಸದ್ಗುರು ದತ್ತ ದಿಗಂಬರ ಮಣಿಕೇಶ್ವರ ಭವ್ಯ ರಥ ನಿರ್ಮಾಣ ನಿಮಿತ್ತ ಮಾರ್ಚ್ 30ರಂದು ಏಪ್ರಿಲ್ 9ರವರೆಗೆ ಪ್ರತಿದಿನ 7 ಗಂಟೆಯಿಂದ ರಾತ್ರಿ 9ರವರೆಗೂ ಹುಮ್ನಾಬಾದ್ನ ಆರಾಧ್ಯ ದೈವ ಶ್ರೀ ವೀರಭದ್ರ ದೇವಸ್ಥಾನದ ಎದುರುಗಡೆ ಶ್ರೀ ಶರಣಬಸವೇಶ್ವರ ಪುರಾಣ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದ ಕೊನೆಯ ದಿನವೂ ಶ್ರೀ ಅಭಿನವ ಬಾಲಯೋಗಿ ಶರಣಶಂಕರಲಿಂಗ ಮಹಾರಾಜರು ಮಠದ ವತಿಯಿಂದ ಉಡಿ ತುಂಬುವ ಕಾರ್ಯಕ್ರಮ ನಿಜಕ್ಕೂ ನೋಡುಗರ ಗಮನ ಸೆಳೆಯಿತು. ಮುತ್ತೈದೆ ಹೆಣ್ಣು ಮಕ್ಕಳಿಗೆ ಬಳೆ, ಕುಂಕುಮ, ಅರಿಶಿಣ, ಬ್ಲೌಸ್ ನೀಡುವುದರ ಮೂಲಕ ಉಡಿ ತುಂಬುವ ಕಾರ್ಯಕ್ರಮ ಭವ್ಯವಾಗಿ ಜರುಗಿತು. ನಂತರ ಬಾಲಯೋಗಿ ಶರಣಶಂಕರಲಿಂಗ ಮಹಾರಾಜರು ಎಲ್ಲರ ಮೇಲೆ ಪುಷ್ಪಗಳನ್ನು ಸುರಿದು ಆಶೀರ್ವದಿಸಿದರು. ನಂತರ ಮಂಗಳಾರತಿಯ ಕಾರ್ಯಕ್ರಮವೂ ಜರುಗಿತು. ಈ ಕಾರ್ಯಕ್ರಮದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಮಹಿಳೆಯರು ಭಾಗವಹಿಸಿದ್ದರು. ಅಲ್ಲದೆ ನಾಗಭೂಷಣ್ ಪಾಟೀಲ್ ಪರಿವಾರದ ವತಿಯಿಂದ ಶಾಸಕ ಡಾಕ್ಟರ್ ಸಿದ್ದು ಪಾಟೀಲ್ ನೇತೃತ್ವದಲ್ಲಿ ಬಂದಂತಹ ಎಲ್ಲ ಭಕ್ತರಿಗೆ ಹೋಳಿಗೆ ತುಪ್ಪ ಊಟವನ್ನ ಸ್ವತಃ ಶಾಸಕ ಸಿದ್ದು ಪಾಟೀಲ್ ಹಾಗೂ ಸಹೋದರರಾದ ಸಂತೋಷ್ ಪಾಟೀಲ್, ಸುನಿಲ್ ಪಾಟೀಲ್ ಅವರು ಬಂದಂತ ಎಲ್ಲ ಭಕ್ತರಿಗೆ ಪ್ರಸಾದವನ್ನ ನೀಡಿದರು. ಅಲ್ಲದೆ ಕಾರ್ಯಕ್ರಮ ಪ್ರಾರಂಭದಿಂದಲೂ ಅಂತ್ಯದವರೆಗೂ ಶಾಸಕ ಸಿದ್ದು ಪಾಟೀಲ್ ಭಜನೆ, ಉಡಿ ತುಂಬುವ ಕಾರ್ಯಕ್ರಮ, ದಾಸೋಹ ಕಾರ್ಯಕ್ರಮ ಸ್ವತಃ ಮುಂದೆ ನಿಂತು ಕಾರ್ಯಕ್ರಮವನ್ನ ನಡೆಸಿದರು. ನಂತರ ನಮ್ಮ ಜೆಕೆ ಕನ್ನಡ ನ್ಯೂಸ್ಗೆ ಪ್ರತಿಕ್ರಿಯಿಸಿ ಭವ್ಯ ರಥ ನಿರ್ಮಾಣ ಬೇಗ ಪೂರ್ಣಗೊಳ್ಳಲಿ, ನಾವೆಲ್ಲರೂ ಇಂದು ಭಕ್ತರಾಗಿ ಸೇವೆ ಸಲ್ಲಿಸಿದ್ದೇವೆ ಎಂದು ತಿಳಿಸಿದರು. ನಂತರ ಶ್ರೀಗಳು ಮಾತನಾಡುತ್ತಾ ಉಡಿ ತುಂಬುವ ಕಾರ್ಯಕ್ರಮ ಹಾಗೂ ಸಂಕಲ್ಪವಿರುವ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿದೆ ಎಂದು ತಿಳಿಸಿದರು. ನಂತರ ರೇಣುಕಾ ವೀರ ಗಂಗಾಧರ ಶಿವಾಚಾರ್ಯರು ಪುರಾಣ ಕಾರ್ಯಕ್ರಮ ಯಶಸ್ವಿಗೆ ಹುಮ್ನಾಬಾದ್ ಜನತೆ ಸಹಕರಿಸಿದ್ದಾರೆ, ಎಲ್ಲರಿಗೂ ಧನ್ಯವಾದಗಳು ಎಂದು ತಿಳಿಸಿದರು. ओम गुरुदेवता गुरु ब्रह्मा गुरु विष्णु गुरुदेव महेश्वर गुरु साक्षात परब्रह्म तस्मै श्री गुरुवे नमो नमः. ಗುರುದೇವ ದಿಗಂಬರ ಮಾಣಿಕೇಶ್ವರ ಹೃದಯ ಮೇಲೆ ಧ್ಯಾನಿಸುತ್ತಾ, ಗುರುದೇವ ದಿಗಂಬರ ಶಂಕರಲಿಂಗ ಪ್ರತಿಕೋಟ ಹೃದಯ ಮೇಲೆ ಧ್ಯಾನಿಸುತ್ತಾ, ಏಜೆಂಟಿಕಟ್ಟೆ ತಪ್ಪಜಿ ಪಾದಕೋಟ ವೀರಭದ್ರೇಶ್ವರ ಸನ್ನಿಧಿ ಹಣೆ ಮಿಡಿತ ಹಾಗೂ ಮಹಾಯೋಗಿ ಮಾಣಿಕೇಶ್ವರ ಭವ್ಯ ರಥ ನಿರ್ಮಾಣಕ್ಕಾಗಿ ಹುಮ್ನಾಬಾದ್ ಗ್ರಾಮದಲ್ಲಿ ಪಟ್ಟಣದಲ್ಲಿ ಏನಪ್ಪಾ ಅಂದ್ರೆ ಮಹಾಯೋಗಿ ಮಾಣಿಕೇಶ್ವರ ಭವ್ಯ ರಥ ನಿರ್ಮಾಣಕ್ಕಾಗಿ ಏನಪ್ಪಾ ಅಂದ್ರೆ 11 ದಿವಸ ಕಲಬುರಗಿ ಶ್ರೀನಿವಾಸೇಶ್ವರ ಮಹಾಪುರಾಣ ಕಾರ್ಯಕ್ರಮ ಮಾಡಲಾಯಿತು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ಏನಪ್ಪಾ ಅಂದ್ರ ವೀರ ಗಂಗಾಧರ ಶಿವಾಚಾರ್ಯರು ಅಂತ ಹಿರೇಮಠದ ಹುಮ್ನಾಬಾದ್ ಅಪ್ಪಾಜಿ ಪಾದ ಕೂಡ ವಂದಿಸಿದ ಅವರ ನೇತೃತ್ವ ಭವ್ಯವಾದ 11 ದಿವಸ ಕಾರ್ಯಕ್ರಮ ನಿರ್ವಿಘ್ನವಾಗಿ ಸಾಗಿ ಬಂತು. ಮಾಡೋ ಉದ್ದೇಶ ಏನಪ್ಪಾ ಅಂದ್ರ ಮಹಾಯೋಗಿ ಮಾಣಿಕೇಶ್ವರ ರಥ ನಿರ್ಮಾಣಕ್ಕಾಗಿ ಪ್ರತಿ ಹಳ್ಳಿಯಲ್ಲಿ ಹೋಗಿ ಏನಪ್ಪಾ ಅಂದ್ರ 11 ದಿವಸ ಕಲಬುರಗಿ ಶ್ರೀನಿವಾಸೇಶ್ವರ ಪುರಾಣ ಕಾರ್ಯಕ್ರಮ ಮಾಡು ಅಲ್ಲಿರುವಂತ ಎಲ್ಲಾ ತಾಯಂದ್ರಿಗೆ ಏನಪ್ಪಾ ಅಂದ್ರ ಉಡಿಯನ್ನು ತುಂಬಿ ಎಲ್ಲಾ ತಾಯಂದ್ರಿ ಏನಪ್ಪಾ ದೇಶಕ್ಕೆ ಒಳ್ಳೇದಾಗ್ಲಿ, ನಾಡಿಗೆ ಒಳ್ಳೇದಾಗ್ಲಿ, ನಮ್ಮ ದೇಶ ಕಾಯುವ ಸೈನಿಕರು ಮತ್ತು ರೈತರಿಗೆ ಒಳ್ಳೇದಾಗ್ಲಿ ಅಂತ ಕೂಡ ಸಂಕಲ್ಪ ಮಾಡೋ ಕಾರ್ಯಕ್ರಮ ಇದು. ಇವತ್ತೆಲ್ಲಾ ತಾಯಂದ್ರು ಉಡಿ ತುಂಬಿಕೊಂಡು ನಮ್ಮ ದೇಶಕ್ಕೆ ಹರಿಸೋದು ಕೆಲಸ ಮಾಡಿದ್ದಾರೆ. ಹಾಗಾಗಿ ಒಳ್ಳೆ ಮಾಣಿಕಪ್ಪರ ತೇರನ್ನು ಒಳ್ಳೆ ರೀತಿಯಲ್ಲಿ ಆಗಿ ಬರ್ಲಿ, ಎಲ್ಲ ದೇಶಕ್ಕೆ ಒಳ್ಳೇದಲ್ಲ ಹೇಳಿ ಹಾರೈಸ್ತೇವೆ. ಓಂ ಗುರುದೇವ ದತ್ತ. ಭರತ ಭೂಮಿ ಭಕ್ತರ ಮನವ ಬಲಸಿ